ಮತ್ತಿನ್ಯಾವತ್ತು ಮೀಟ್ ಮಾಡಿಲ್ಲ. ಮತ್ತೆ ಇಲ್ಲ. 4 ಗಂಟೆಗೆ ಪಾಪ ಆ ದೆವ್ವ ನೋಡ್ಬಿಟ್ಟು ಎದ್ಕೊಂಡು ಓಡೋಗ್ಬಿಟ್ಟಿರ್ತಾರೆ. ಅದು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ತಾ ಇರ್ತಾರೆ, ನಾನು 4 ಗಂಟೆಗೆ ದೆವ್ವ ನೋಡಿದೆ, 4 ಗಂಟೆಗೆ ದೆವ್ವ. ನಾನ್ ದೆವ್ವ ತರ ಕಾಣ್ತೀನಿ ಅಂತ. ಇಲ್ಲಮ್ಮ, ಎಲ್ಲರೂ ಅಷ್ಟೇ, ಹುಡುಗರು ಅಷ್ಟೇ, ಕೊಗ್ಗಯ್ಯ ತರ ಅಂತ ನೋಡಿದ್ರೆ ಎದ್ಕೊಂಡು ಓಡೋಗ್ಬಿಡ್ಬೇಕು. ಈ ಸಿನಿಮಾದಲ್ಲಿ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಶಾರುಖ್ ಖಾನ್ ದೀಪಿಕಾ ಪಡುಕೋಣ್ಣ ಎತ್ಕೊಂಡು ಮೆಟ್ಲತ್ತೋ ತರದ್ ಒಂದು ಸೀನ್ ಇದೆ ಅಂತಲ್ಲ? ಎಸ್ ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಶಾರುಖ್ ಖಾನ್ಗೆ ದೀಪಿಕಾ ಪಡುಕೋಣೆ ಸಿಕ್ಕಿದ್ರು, ಅದ್ಭುತವಾಗಿ ಎತ್ಕೊಂಡು ಹೋದ್ರು. ಇಲ್ಲಿ ನನಗೆ ಹಂಗೆ ದಷ್ಟು ಪುಷ್ಟವಾಗಿರೋ ಒಬ್ರು ಅಜ್ಜಿ ಸಿಕ್ಕಿದ್ರು, ಅವ್ರನ್ನ ಎತ್ಕೊಂಡು ನಾನು 100 ಮೆಟ್ಲು ಹತ್ತದೆ. ಆ ಅದೃಷ್ಟ ನನಗೆ ಸಿಕ್ಕಿತ್ತು. ಏಯ್ ರೆಮೋ, ನೀವು ಮಾಡಿರೋದು ಹೇಳೇ ಇಲ್ಲ ನಮಗೆ. ಸೇಮ್ ಅಜ್ಜಿ ತರ ನೋಡಿ. ಸರಿ, ಇವಾಗ ಒಂದ್ಸಲಿ ನೋಡೋಣ ಎತ್ಕೊಂಡು. ಅಯ್ಯೋ ಯಾಕಮ್ಮ? ಪಾಪ ನೀವು ಮಿಸ್ಟರ್ ಲೋಕೇಶ್ ಅವಾಗ ರೇಮೋ ಆಕ್ಟಿವ್ ಆಗಿದಾರೋ ಇಲ್ಲೋ ಅಂತ ಅಂದ್ಬಿಟ್ಟು ಚಮಕ್ ಕೊಡ್ತಾ ಇರ್ತೀರಾ. ಅವ್ರು ರಿಲ್ಯಾಕ್ಸ್ ಮಾಡ್ತಾ ಇರ್ತಾರೆ, ಸಡನ್ ಆಗಿ ಒಂದು ಚಮಕ್ ಕೊಡ್ತೀರಾ. ಇವಾಗ ಆಕ್ಚುಲಿ ಅದು ಆ ಸೀನ್ ಅನ್ನ ಸ್ವಲ್ಪ ರೀಕ್ರಿಯೇಟ್ ಮಾಡೋಣ. ರೀಕ್ರಿಯೇಟ್ ಮಾಡೋದು ಇವಾಗ ಹೀರೋಯಿನ್ ಎತ್ಕೊಂಡು ನಮ್ ಮೆಟ್ಲು ಹತ್ಬೇಕಪ್ಪ. ಖಂಡಿತ ಹತ್ತಣ. ಸೂಪರ್. ನಾವು ಬಿಡಲ್ಲಮ್ಮ ಅಷ್ಟೆಲ್ಲ ಈಸಿಯಾಗಿ ಹೀರೋಯಿನ್ ಎತ್ಕೊಂಡೆಲ್ಲ ಓಡಾಡೋದಕ್ಕೆ. ನಾವು ವಯಸ್ಸಾಗಿರೋರ್ನೇ ಕೊಡೋದು. ಯಾರು ನಿಂತ್ಕೋಬೇಕು ಅವರು? ಮೋಹನ್ ರೆಡಿ? ಒಳ್ಳೆ ರೊಮ್ಯಾಂಟಿಕ್ ಸಾಂಗ್ ಹಾಕ್ರಪ್ಪ. 100 ವರ್ಷ ಚೆನ್ನಾಗಿರಿ, 4-5 ಮಕ್ಕಳನ್ನ ಎತ್ತು ಆರಾಮಾಗಿರಿ. ಯಾರು ಇರ್ತಾರೆ ಅನ್ನೋದು ಡೌಟ್ ಇಲ್ಲಿ. ಅದೇ ಡೌಟ್. ಇವಾಗ ನೋಡೋಣ, ಮದುವೆ ಆಗ್ಲಿ, ಆಮೇಲೆ ಯಾರಾದ್ರೂ ಹೇಳಿ. ಲೇಖಚಂದ್ರ ಯಾವ್ದೋ ಬೇರೆ ಬೇರೆ ಭಾಷೆ ಹಾಡುಗಳೆಲ್ಲ ಹಾಡ್ತೀನಿ ಅಂತಲ್ಲಪ್ಪ? ಹಾಡ್ತೀನಿ. ಯಾವ್ದು? ಚೈನೀಸ್ ಹಾಡ್ತೀನಿ. ಕಾಮನ್. ಇಲ್ಲಿ ಯಾರಿಗಾದ್ರು ಚೈನೀಸ್ ಬರುತ್ತಾ? ಬರುತ್ತೆ, ಎಲ್ಲರಿಗೂ ಬರುತ್ತೆ. ಎಲ್ಲರಿಗೂ ಬರುತ್ತೆ. ಹೌದಾ? ಮೋಹನ್ಗೆ, ರೆಮೋಗೆ ಎಲ್ಲರಿಗೂ ಬರುತ್ತೆ. ಓಕೆ. ನೀಜು ಮಿಕ್ಸಿ ಶುಗರ್ ಎಷ್ಟು ಅಂತ ಕೇಳ್ತಾ ಇದಾರೆ, ನಿನ್ನೆ ಚೆಕಪ್ ಮಾಡ್ತಿದ್ರಲ್ಲ. ಹಂಗಾದ್ರೆ ಬರಲ್ಲ. ಓಕೆ, ನಾನು ಹಾಡ್ಬೋದು ಇವಾಗ. ಇನ್ನೊಂದ್ಸಲಿ ಹೇಳಮ್ಮ. ಫಸ್ಟ್ ಇದೆ ಹಾಡಮ್ಮ. ಈ ಜೆ.ಸಿ. ರೋಡ್ ಅಲ್ಲಿ ಟ್ರಾಫಿಕ್ ಜಾಮ್ ಆಗ್ಬಿಟ್ರೆ ಆಟೋ ಡ್ರೈವರ್ಸ್ ಬೀಪಲ್ ಬೈದಂಗಿದೆ. ಬೇರೆ ಲ್ಯಾಂಗ್ವೇಜ್ ಯಾವ್ದು ಬರುತ್ತೆ? ನೀವು ಬೇರೆ ಲ್ಯಾಂಗ್ವೇಜ್ ಎಲ್ಲ ಬೇಕಂದ್ರೆ ನಮ್ ಇನ್ಸ್ಟಿಟ್ಯೂಟ್ ಇದೆ, ಅದು ಬಂದು ಸೇರ್ಕೊಂಡ್ರೆ ನಾವು ಹೇಳ್ಕೊಡ್ಬೋದು. ಹಾಗೆ ಹೇಳೋಗಿಲ್ಲ. ಇನ್ಸ್ಟಿಟ್ಯೂಟ್? ಹೌದು, ಲೇಖಚಂದ್ರ ಅಂತ ಒಂದು ಹೊಸ ಇನ್ಸ್ಟಿಟ್ಯೂಟ್ ಓಪನ್ ಮಾಡಿದೀವಿ, ಅಲ್ಲಿ ಬಂದು ಜಾಯ್ನ್ ಆಗ್ಬೇಕು. ಎಷ್ಟು ಲ್ಯಾಂಗ್ವೇಜ್ ಹೇಳ್ಕೊಡ್ತೀರಮ್ಮ ಅಲ್ಲಿ? ನಮ್ದ್ರಲ್ಲ, ನಿಮಗೆ ಪ್ರಪಂಚದಲ್ಲಿ ಯಾವ್ದು ಎಷ್ಟಿದೆ ಅಷ್ಟು ಎಲ್ಲ ಹೇಳ್ಕೊಡ್ತಾರೆ. ನಮ್ದೊಂದು ಇನ್ಸ್ಟಿಟ್ಯೂಟ್ ಇದೆ, ಅಲ್ಲಿಗೆ ಬಾ, ಎಂತೆಂತ ಲ್ಯಾಂಗ್ವೇಜ್ ಹೇಳ್ಕೊಡ್ತೀವಿ ಗೊತ್ತಾ? ಓಕೆ, ಒಂದು ಹೇಳ್ಕೊಡಿ ಇವಾಗ. ಇನ್ಸ್ಟಿಟ್ಯೂಟ್ ಸೇರ್ಕೊಂಡ್ರೆ ಮಾತ್ರ. ಯಾವ ಇನ್ಸ್ಟಿಟ್ಯೂಟ್ ಗೊತ್ತಾ? ಬ್ಯಾಂಗ್ಳೂರ್ ಸಿಟಿ ಇನ್ಸ್ಟಿಟ್ಯೂಟ್. ಜೀವನ 3 ದಿವಸ ಹೋಗಿ ಪುಟ್ಟ ನಂಬ್ಕೊರೆ ಚಟ್ಟನ ಕಟ್ಟಿ ಶಂಕ ಊದಿ ಜಾತೆ ಬಡ್ದ್ಬುಡಿ ಬಾಡಿ ಮೇಲೆ ಹಾರ ಹಾಕಿ ಕಾಸು ಇಟ್ಬಿಡಿ, ವೇಸ್ಟ್ ಮಾಡಿ ಹೋಗಿ ಬಿಟ್ಟ ಹೋಗಿ ಹಾಕ್ಬಿಡಿ. ಸೊ ಅದಕ್ಕೆ ಪಾರ್ಟಿ ಗುಡ್ಡು ಪಾರ್ಟಿ ಮಾಡ್ಬಿಡಿ. ಸೂಪರ್. ಒಂದೇ ಒಂದು ನಿಮಿಷ. ಹಲೋ ರಣ, ನಿಮ್ ಮನೆ ಕಾಂಪೌಂಡ್ ಅಲ್ಲಿ ಒಂದ್ ಚಿಕ್ಕದೊಂದು ಗಿಡ ನೆಡ್ಬೇಕಾಗಿತ್ತು. ಒಂದು 6 ಅಡಿ 3 ಅಡಿ ಹಳ್ಳ ತೊಡ್ಬೇಕಾಗಿತ್ತು ಅಷ್ಟೇ. ಇಲ್ಲ ಮರನೇ ನೆಡ್ತೀನಿ. ರೆಡಿ ಮಾಡಿಸಿ. ಏನಕ್ಕೆ ಬಾವ? ಒಂದ್ ನಿಮಿಷ. ಹಲೋ, ಯಾರು ಚಟ ಕಟ್ಟೋರ? ಅಪ್ಪ ಅರ್ಜೆಂಟಾಗಿ ಒಂದು ಚಟ ಕಟ್ಬೇಕಾಗಿತ್ತಲ್ಲಪ್ಪ. 5,000 ಯಾವನಿಗೆ? ಸೆಕೆಂಡ್ ಹ್ಯಾಂಡ್ ಕೊಡಪ್ಪ, ಪರವಾಗಿಲ್ಲ. ಅವೋ ಪರವಾಗಿಲ್ಲ, ಯಾವ್ದು ಒಂದ್ 2 ತಿಂಗಳು ಅಲ್ಲೇ ಕೊಡು, ಪರವಾಗಿಲ್ಲ. 200 ರೂಪಾಯಿ ಕೊಡ್ತೀನಿ ಅಷ್ಟೇ. ಆಯ್ತು, 210 ರೂಪಾಯಿ ಫಿಕ್ಸ್. ಹಳೇದು ತಗೊಂಬ. ಬಾಬಾ ಯಾರಿಗೆ ಮಾಡ್ತಾ ಇದ್ದೆ ಫೋನ? ಏನ್ ಮಾತಾಡ್ತಾ ಇದ್ದೀನಿ ನೀನು? ಯಾರಿಗೆ ಫೋನು? ಕುರಿ ಬೇರೆ ಹೋಗ್ಬಿಟ್ಟವನೆ, ಅದಕ್ಕೆ ಎಲ್ಲೆಲ್ಲೋ ಹೋಗ್ಬಿಟ್ಟು ಅಲ್ಲಿ ದುಡ್ಡೆಲ್ಲ ಕಟ್ಟಿ ಅಲ್ಲಿ ಹಳ್ಳ ತೋರಿಸಿ ಸ್ಮಶಾನಕ್ಕೆಲ್ಲ ದುಡ್ಡು ಕೊಡ್ಬೇಕು, ಅದೆಲ್ಲ ಬೇಡ. ಅದಕ್ಕೆ ಇಲ್ಲಿ ದಯಣ್ಣನ ಮನೇಲಿ ಮರ ನೆಡ್ತಾ ಇದೀನಿ ಅಂತ ಸುಳ್ಳು ಹೇಳ್ಬಿಟ್ಟು ಇವ್ನೆಲ್ಲ ಊತಾಕ್ಬಿಡಲ್ಲ, ಬೆಸ್ಟ್ ದುಡ್ಡು ಸಿಗುತ್ತೆ. ಏನ್ ಮಾತಾಡ್ತಾ ಇದೀವಿ ಬಾಬು ನೀನು? ಏನ್ ಮಾತಾಡ್ತಾ ಇದ್ದೀನಿ ನೀನು? ಯಾಕೆ
ಹೊಡಕ್ದಲ್ಲಿ ಏಯ್ ಮಲಗಿದ್ದವ್ನ ಯಾವನ ಹೇಳ್ತಾರೆ ನಾವು ಅಲ್ಲೇ ನೀನ್ ಸತ್ತೋಗ್ಬಿಡಿ ಇಂತ ಚಟ್ಟ ಕಟ್ಟಕ್ ರೆಡಿ ಮಾಡ್ತಿದ್ದ ಅಂದ್ರೆ ನಮ್ಮ ಬಾವ. ಅಪ್ಪ ಯಾಕಪ್ಪ ಕೊಬ್ರ ಏನ್ ಮಾಡಕ್ ಹೋಗಿದ್ದೆ ಇನ್ನೂ ಬದುಕಿದ್ಯನ ನೀನು ಅಯ್ಯ ಬೇಕಪ್ಪ ನನ್ ಮಗನ ಡೆಡ್ ಬಾಡಿ ತರ ಸ್ಟ್ರೆಚರ್ ಅಲ್ಲಿ ಬರ್ತಾ ಇದೆಯಲ್ಲ ಇನ್ನೇನ್ ಅನ್ಕೋಬೇಕಲ್ಲಿ ಅದಕ್ಕೆ ಏನ್ ಮಾಡ್ದೆ ಅದಕ್ಕೇನ್ ಗೊತ್ತಾ ಮಾಡ್ದೆ ಸುಮ್ನೆ ದುಡ್ಡು ಖರ್ಚು ಅಂದ್ಬಿಟ್ಟು ದಯಣ್ಣನ್ಗೆ ಒಂದ್ ಮರ ನೆಡ್ತೀನಿ 6 ಅಡಿ 3 ಅಡಿ ಗುಂಡಿ ತೋಡ್ಬಿಡಿ ಅಂತಿದ್ದೆ ನೀನ್ ತಗೊಂಡಾಗಲ್ಲ ಆ ಕಡೆ ಡಿಸೈಡ್ ಇರು ಇದಾಗೋ ಅಷ್ಟ್ರಲ್ಲಿ ಏನೇನಾಗುತ್ತ ನೋಡೋಣ ಅಲ್ಲಿ ಎಂಟ್ರಿ ಕೊಡ್ಬೇಕಾದ್ರೆ ಹೇಳಿಸ್ಕೊಂಡ್ ಕರ್ಕೊಂಡ್ ಬರ್ಬೇಕು ತಾನೆ ನಾನು ಹೇಳಿಸ್ದೆ ಆದ್ರೂ ನೀನ್ ರಾತ್ರಿ ಎಲ್ಲ ಜ್ವರ ಹಾಕೊಂಡ್ಬಿಟ್ಟಿದ್ದಲ್ಲ ಮನಿಕೊಂಡ್ಬಿಟ್ಟಿದ್ದೆ. ಓಕೆ ಗೆಸ್ಟ್ಗಳು ಬಂದಿದ್ದಾರೆ ಮರ್ಯಾದೆ ತೆಗಿಬೇಡ. ಮಿಸ್ಟರ್ ಕಾಂಪೌಂಡರ್ ಮುದೇಶ್ ಹೇಳಿ ಡಾಕ್ಟ್ರೆ. ಬೇಗ ಎಲ್ರದ್ದು ಡೀಟೇಲ್ಸ್ ತಗೊಳ್ಳಿ. ಅದೇನ್ ಬಿಡಿ ಡಾಕ್ಟ್ರೆ 2 ನಿಮಿಷದಲ್ಲಿ ಆಗೋಯ್ತದೆ. 2 ನಿಮಿಷದಲ್ಲಿ ಆಗಕ್ ಅದೇನ ಅದಂದ್ರೆ ನೋಡಚ್ಚ ಅದು 2 ನಿಮಿಷದಲ್ಲಿ ಆಗಕ್ಕೆ ಅಲ್ಲ ನಾನ್ ಸುಮ್ನೆ ನಿಂತಿದ್ದೀನಿ ಅಂತ ಏನು ನೀವು ಶತಾಬ್ದಿ ಟ್ರೈನ್ ತರ ಹೋಗ್ತಾನೆ ಇದೀರಲ್ಲ ಏನ್ ನಿಮ್ ಗೆಟಪ್ ಏನ್ ಈ ಸೆಟಪ್ ಯು ಸಿ ಮಿಸ್ಟರ್ ಕೋಬ್ರಾ ನಿನ್ ಕ್ವಶನ್ ಏನೋ ಸರಿಯಾಗಿದೆ ಆದ್ರೆ ಕೇಳ್ತಾ ಇರೋದು ರಾಂಗ್ ಪರ್ಸನ್ ಹತ್ರ ಸರಿ ಆಯ್ತು ಮುದ್ದೇಶ ನೀನ್ ಹೇಳು ಏನಿದೆಲ್ಲ ಮತ್ತೆ ಕ್ವಶನ್ ಸರಿಯಾಗಿ ಇದೆ ಅದ್ರ ರಾಂಗ್ ನಂಬರ್. ಯಾರು ಅದು ರೈಟ್ ಪರ್ಸನ್ ರೈಟ್ ಟು ಲೆಫ್ಟ್ ಎಲ್ಲದಕ್ಕೂ ಒಂದ್ ಪರ್ಸನ್ ಅವ್ರೆ ಕುಡಿ. ಏಯ್ ಬರ್ಲೆ ಡಾಕ್ಟರ್ ಕಣ ಕಾಂಪೌಂಡರ್ ನೀನು ಬಾಕುರಿ. ಯಾರು ಅದು ರೈಟ್ ಪರ್ಸನ್ ನಾನೇ ನಾಯಕಿ ನಾನೇ ನಾಯಕಿ ನಾನೇ ನನ್ನ ಕತೆಗೆ ನಾಯಕ ಸಲ್ಲು ಸಲ್ಲು ಇಲ್ಲ ಅಂದರೆ ಟ್ರಂಪು ಇದ್ದಾನೆ ಬಚ್ಚನ್ ಕೂಡ ಕ್ಯೂನಲ್ಲಿದ್ದಾರೆ ಹಾಲಿವುಡ್ ಬಾಲಿವುಡ್ ನನ್ನ ಫ್ಯಾನ್ಸ್ಗಳೇ. ಹಲೋ ಏನೋ ಕೇಳ್ತಾ ಇದೆಯಲ್ಲ ನಾನೇ ಐ ಆಮ್ ದಟ್ ಒನ್ ಅಂಡ್ ಓನ್ಲಿ ವರಲಕ್ಷ್ಮಿ. ವಾಟ್ ಎವರ್ ಕ್ವಶನ್ ಇಸ್ ಟು ಬಿ ಆಸ್ಕ್ಡ್ ಯು ಹ್ಯಾವ್ ಟು ಆಸ್ಕ್ ಮೀ. ನನಗೆ ಇಷ್ಟು ವರ್ಷ ಆದ್ರೂ ಇರೋದು ಒಂದೇ ಒಂದು ಡೌಟ್ ನಿಮ್ಗೆ ಇಷ್ಟು ವಯಸ್ಸಾದ್ರೂ ಇಷ್ಟು ಬ್ಯೂಟಿಫುಲ್ ಆಗಿದಾರಲ್ಲ ಹೆಂಗೆ ಅಂತನಾ ಅಲ್ಲ ಇನ್ನೂ ಬದುಕಿದಾರಲ್ಲ ಹೆಂಗೆ ಅಂತ. ಏನ್ ನಮ್ಮ ಅಕ್ಕನ ಬಗ್ಗೆ ಹಿಂಗೆಲ್ಲ ಮಾತಾಡ್ತೀರ ನೀನು? ಬಿಗಿಡು ಮಾತಾಡು. ನಿಮ್ಮ ಅಕ್ಕ ಇಷ್ಟು ವಯಸ್ಸಾದ್ರೂ ಬದುಕಿದಾರಲ್ಲ ಹೆಂಗೆ? ನಾನು ಹೇಳುದು ನನ್ನನ್ ಬಿಗಿಡಿ ಅಂತಲ್ಲಪ್ಪ ಮತ್ತೆ ನಾಗೆ ಬಿಗಿಡ್ ಮಾತಾಡು ಅಂತ ಹೇಳಿ. ಬಿಗಿಡಿ ಅಂದಲ್ಲ ನಾನು ನಿನ್ನೆ ಹಿಡಿದು ಬಿಟ್ಟೆ. ಹಲೋ ಹಲೋ ನಮಗ್ ಕೇಳಿದ ಡೌಟ್ ನ ನಮ್ ಮೇಡಮ್ ಕೇಳು. ಓಕೆ ಓಕೆ ಏನೀಗ ನಿನ್ ಡೌಟು ನಂಗೆ ಚೆನ್ನಾಗಿ ಅರ್ಥ ಆಗತ್ತೆ. ಏನು ನಾವೆಲ್ಲ ಈ ಗೆಟಪ್ ನಲ್ಲಿ ಬಂದಿದೀವಿ ನಾನ್ ಯಾಕೆ ಇಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತಾ ಇದ್ದೀನಿ ಅಂತ ಅಷ್ಟೇ ತಾನೆ. ಓಕೆ ಎಲ್ಲರ ಹೆಲ್ತ್ ಚೆಕಪ್ ಮಾಡಿ ನನ್ಗೊಂದು ರಿಪೋರ್ಟ್ ಕಳ್ಸಿ ಅಂತ WWF ನವರು ನನ್ನನ್ನು ಕೇಳ್ಕೊಂಡಿದ್ದಾರೆ. ಅಮ್ಮ ಅದು WWF ಅಲ್ಲ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್. ಕರೆಕ್ಟ್ ಆಗಿ ಅದನ್ನಾದ್ರೂ ಹೇಳಮ್ಮ. ಓ ಮೈ ಅಮೆರಿಕಾ, ಓ ಮೈ ದುಬೈ, ಓ ಮೈ ಬಾಬುರಾಯನ್ ಕೊಪ್ಲು. ದುಬೈ ಅಲ್ಲ ಕಣೋ ನಾ ಬೆಳಗ್ಗೆ ಇನ್ನು ಟ್ರಂಪ್ ಜೊತೆ ಮಾತಾಡಿದಾಗ ಟ್ರಂಪ್ WWF ಅಂತಾನೆ ಹೇಳಿದ್ದು ಕಣೋ. ಆಯ್ತು ಹಾಳಾಗೋಗ್ಲಿ. ಇವಾಗ ಏನ್ ಮಾಡ್ಬೇಕು ಅದನ್ನ ಹೇಳಿ ಸ್ವಲ್ಪ. ಅದೇ ಬಾವು ನಮ್ಮ ಅಕ್ಕಂಗೆ ಟ್ರಂಪ್ ಹೇಳ್ಬಿಟ್ಟಾನೆ ಎಲ್ರು ಆರೋಗ್ಯ ಚೆನ್ನಾಗಿರ್ಬೇಕು. ಸೊಳ್ಳೆಗಳು ಬೇರೆ ಸಿಕ್ಕಾಪಟ್ಟೆ ಜಾಸ್ತಿ ಆಗ್ಬಿಟ್ಟು ಎಲ್ಲ ಕಡೆ ಡೆಂಗಿ ಬುತ್ತದೆ. ವೆರಿ ಗುಡ್. ಅದಕ್ಕೆ ಎಲ್ಲಾರು ಹುಷಾರಾಗಿರ್ಬೇಕು. ಯಾರ್ಯಾರಿಗೆ ಸೊಳ್ಳೆ ಕಚ್ಚದಿಂದ ತಿಳ್ಕೊಂಡು ಮನೆಗೆ ಹೋಗ್ಬಿಟ್ಟು ಡ್ಯಾನ್ಸ್ ಕಲಿಬೇಕಂತೆ. ಸೊಳ್ಳೆ ಕಚ್ಚಿದ್ರೆ ಡೆಂಗ್ಯೂ ಬರುತ್ತೆ ಓಕೆ, ಅದಕ್ಕೂ ಡ್ಯಾನ್ಸ್ ಕಲಿಯೋದಕ್ಕೂ ಏನೋ ಸಂಬಂಧ? ಅಯ್ಯೋ ಬಾವ ಎಲ್ಲ ವಿವರಣೆ ತಗೋಬೇಕಂತೆ. ಡೀಟೇಲ್ಸ್ ಡ್ಯಾನ್ಸ್ ಕಲಿಬೇಕು ಅಲ್ಲ ಡೀಟೇಲ್ಸ್ ತಗೋಬೇಕು. ಅದೇ ತಗೋಬೇಕು ಅಂತ ನಮ್ ಟೀಮ್ಗೆ ನಮ್ಮ ಅಕ್ಕನೇ ಬಾಸು. ಇನ್ಮೇಲೆ ಎಲ್ಲಾರ ಹತ್ರ ನಾವು ಹೋಯ್ತಾ ಇರೋದೇನೆ, ಪ್ರತಿಯೊಬ್ಬರಿಗೂ ಆಂಟಿಗ್ ಬಕೆಟ್ ಇಕ್ಕುತ್ತಾ ಇರೋದೇನೆ. ಆಂಟಿ ಬಕೆಟ್ ಇಕ್ಕು ಅದೇ ಬಾವ ಔಷಧಿ ಕೊಡ್ತಾರಲ್ಲ ಮಾತ್ರ ಆಂಟಿ ಬಕೆಟ್ ಇಕ್ಕು. ನೀನ್ ಬಾಯಿಗೆ ಮಣ್ಣಕ ಆಂಟಿಗೆ ಬಕೆಟ್ ಇಕ್ಕು ಅಲ್ಲ ಆಂಟಿಬಯೋಟಿಕ್ ಅದು. ಎಕ್ಸ್ಕ್ಯೂಸ್ ಮೀ. ಹಲೋ, ನೀವು ಇವನ್ಗೆ ಹೊಡೆದಿದ್ ಯಾಕೆ ಅಂತ ಗೊತ್ತಾಯ್ತು, ಹೊಡಿಯಕ್ ಮುಂಚೆ ಮಾತ್ರೆ ಯಾಕೆ ಕೊಟ್ರಿ ಅದ್ ನನಗೆ ಗೊತ್ತಾಗ್ಲಿಲ್ಲ. ಮುದೇಶ್ ಅದು ಏನಿಲ್ಲ ಬಾವ, ತಲೆ ತಿರ್ಗೋಂಗೆ ರಮ್ ಅಂತ ಬಿಟ್ಲಲ್ಲ ನಮ್ಮಕ್ಕ, ಆ ಏಟಿಗೆ ನೋವಾಗ್ಬಾರ್ದು ಅಂತ ಫಸ್ಟ್ ಗುಳಿಗೆ ಕೊಟ್ಬಿಟ್ರ. ನಿಮ್ ಯೋಗ್ತೆಗೆ ಡಾಕ್ಟರ್ ಬರ್ಕೊಟ್ಟಿರೋ ಚೀಟಿ ಓದಕ್ ಬರಲ್ಲ, ನೀವು ಡಾಕ್ಟರ್ ಗೆಟಪ್ ಅಲ್ಲಿ ಬಂದಿದ್ದೀರಾ? ವರು ಬರ್ಕೊಟ್ಟಿರೋ ಲವ್ ಲೆಟ್ರೇ ನನ್ಗೆ ಓದಕ್ ಬರ್ಲಿಲ್ಲ ಅನ್ಬಿಟ್ಟು ಹಂಗಂತ ವರು ನನ್ನ ಲವ್ ಮಾಡ್ತಿಲ್ಲ ಅಂತ ಅರ್ಥನಾ? ಏನ್ರಿ ಇದು ತೆರೆ ಮರೆಯಲ್ಲಿ ಏನೋ ಲವ್ ಸ್ಟೋರಿ ಬೇರೆ ನಡೀತಾ ಇದೆ. ಹಲೋ ಎಕ್ಸ್ಕ್ಯೂಸ್ ಮೀ, ನನ್ನನ್ನು ಮೀಟ್ ಮಾಡ್ಬೇಕು ಅಂತ ಒದ್ದಾಡ್ತಾ ಇದಾರ ಅವರು. ಅವ್ರಿಗೆ ನಾನು ಇನ್ನೂ ಟೈಮ್ ಕೊಟ್ಟಿಲ್ಲ. ಅಮೆರಿಕಾ ಪ್ರೆಸಿಡೆಂಟ್ ಟ್ರಂಪ್
ಇನ್ ಈ ದುಬೈ ಕುರಿಗೆ ಲವ್ ಲೆಟರ್ ಕೊಡ್ತೀನಾ? ಏಯ್ ಇವ್ರು ಯಾವಾಗಲೂ ಲವ್ ಲೆಟರ್ ಕೊಟ್ರು? ಏನೋ ಬರ್ದಿದ್ದಾರೆ ಅದರಲ್ಲಿ? ಅದರಲ್ಲಿ 2 lovers mysteriously found dead. Police are investigating. ಹಂಗೆಂತ ಇತ್ತು. ಲವ್ ಲೆಟರ್ ಅಲ್ಲಿ ಯಾವ 2 lovers mysteriously found dead ಲವ್ ಲೆಟರ್ ಹೆಂಗಾಗುತ್ತೆ? ಅವ್ರ ನಿಂಗೆ ಲವ್ ಲೆಟರ್ ಗೊತ್ತಿಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡು. ಅಲ್ಲಿರ್ಲಿಲ್ವಾ ಅಲ್ಲಿ 2 lovers ಅಂದ್ರೆ ನಾನು ಅವರು ಹಾ. ಫೌಂಡ್ ಡೆಡ್ ಅಂದ್ರೆ ಸಾಯೋ ತನಕ ಲವ್ ಮಾಡ್ತಿರ್ತೀವಿ. ಇದು ಈ ಲೆಟರ್ ನಿಂಗೆ ಯಾವಾಗ ಸಿಕ್ಕಿದ್ದು? ಅವತ್ತು ಬಾಗಲ್ ಸಂದಿಲ್ ಕೂತ್ಕೊಂಡು ಉಗುರು ಕಟ್ ಮಾಡ್ತಿದ್ನಲ್ಲ, ಹಾ. ಅವತ್ತು ಅವತ್ತು ಇವ್ರ ತಂದು ಕೊಟ್ರು. ಲೇ ಕುರಿ ಗುಗ್ಗು, ಅದೇನ್ ಗೊತ್ತೇನಾ, ನಾನು ಪಕ್ಕದ ಪೆಟ್ಟಿ ಅಂಗಡಿಯಿಂದ ಬೋಂಡ ತಗೊಂಡ್ ಬಂದಿದ್ದೆ. ಪೇಪರ್ ಅಲ್ಲಿ ಕಟ್ಕೊಟ್ಟಿದ್ರು. ಬೋಂಡ ತಿಂದ್ಮೇಲೆ ಇವ್ರ ಕೈಗೆ ಪೇಪರ್ ಕೊಟ್ಬಿಟ್ಟು ಬಿಸಾಕಿ ಅಂತ ಹೇಳಿದೆ. ಅದನ್ನ ತಗೊಂಡ್ಬಂದು ನಿನ್ ಕೈ ಕೊಟ್ಟಿದ್ದಾರೆ ಲವ್ ಲೆಟರ್ ಅನ್ಕೊಂಡವ್ ನೀವು. ಅದೇ ಲವ್ ಲೆಟರ್ ಅಂತ ಓದ್ಕೊಬಿಟ್ನಲ್ಲ. Come on, no confusions. Dr. Kuri, keep quiet. Yes, madam. Compounder Mudesha, take the details. ಏಯ್ ಏನೋ ಡೀಟೇಲ್ಸ್ ಏನ್ ತಲೆ ಯಾಕ್ರಪ್ಪ ತಲೆ ತಿಂತ ಸುಮ್ನೆ ಹೋಗ್ರಪ್ಪ. ಅಪ್ಪ ಏನ್ ಕೊಬ್ರ ನೀನು ಯಾವಾಗ್ಲೂ ನಮ್ಮನ್ನ ಕಿಂಡಲ್ ಮಾಡ್ಕೊಂಡೇ ಇರ್ತೀಯಲ್ಲ. ನಾವು ಡೆಂಗ್ಯೂ ತಡೆಗಟ್ಟಕ್ಕೆ ಡ್ಯಾನ್ಸ್ ಎಲ್ಲ ಕಲ್ತ್ಕೊಂಡ್ ಬಂದಿದೀವಿ ಸೊಳ್ಳೆ ಓಡ್ಸಕ್ಕೆ ಅನ್ಬಿಟ್ಟು ನೀನು ಹಿಂಗ್ ಮಾಡ್ಬಿಟ್ರೆ. ಸೊಳ್ಳೆ ಓಡಿಸೋದಕ್ಕೂ ಡ್ಯಾನ್ಸ್ ಕಲಿಯೋದಕ್ಕೂ ಏನೋ ಸಂಬಂಧ? ಎಲ್ಲಾದ್ರೂ ಸಂಬಂಧ ಇದೆಯೇನಲ್ಲ? ಏನ್ ಹಿಂಗ್ ಮಾತಾಡ್ತೀಯ? ಯಾಕೆ ಸಂಬಂಧ ಇಲ್ಲ? ನಿನ್ ಗೊತ್ತಿಲ್ಲ ಅಂತ ಹೇಳು. Yes. ಸಂಬಂಧನೇ ಇಲ್ಲ ಅನ್ಬಿಟ್ರೆ ಹೌದು. ಸೊಳ್ಳೆ ಸಾಯ್ಸಕ್ ಡ್ಯಾನ್ಸ್? ಹೌದು. ಯಾವ್ದದು? ನೋಡ್ ಕಲ್ತ್ಕೋ. ಬರೇ ಮುದ್ದಾಚ. ಏನ್ ಮಕ ನೋಡ್ತೀರಾ? ಆಡ್ರಿ. ತಟ್ಟೋಣ ತಟ್ಟೋಣ ಬನ್ನಿ ತಟ್ಟೋಣ, ಸೊಳ್ಳೆ ತಟ್ಟೋಣ, ಸೊಳ್ಳೆ ಹೊಡೆಯೋಣ, ಅಲ್ಲಿ ಇಲ್ಲಿ ಓಡಾಡ್ತಿರೋ ಸೊಳ್ಳೆ ತಟ್ಟೋಣ, ಸೊಳ್ಳೆ ಹೊಡೆಯೋಣ, ಸೊಳ್ಳೆ ಸಾಯಿಸೋಣ. ಸೊಳ್ಳೆ ಬಾಟರೋಕೆ ಕಾಸಿಲ್ಲ, ನಮಗೂ ಕೆಲಸ ಇಲ್ಲ, ಸೊಳ್ಳೆ ನಾವೇ ಹೊಡಿಬೋದಲ್ಲ. ಮಸ್ಕಿಟೋ ಮಾಡ್ಗೂನು ಕಾಸು ಇಲ್ಲ, ನಮಗೂ ಕ್ಯಾಮೆ ಇಲ್ಲ, ಸೊಳ್ಳೆ ನಾವೇ ಹೊಡಿಬೋದಲ್ಲ. ತಟ್ಟೋಣ ತಟ್ಟೋಣ ಸೊಳ್ಳೆ ತಟ್ಟೋಣ, ಬನ್ನಿ ತಟ್ಟೋಣ, ಸೊಳ್ಳೆ ಸಾಯಿಸೋಣ. ತಟ್ಟೋಣ ತಟ್ಟೋಣ ಬನ್ನಿ ತಟ್ಟೋಣ, ಸೊಳ್ಳೆ ಹೊಡೆಯೋಣ, ಸೊಳ್ಳೆ ಸಾಯಿಸೋಣ, ಸೊಳ್ಳೆ ಹೊಡೆಯೋಣ, ಸೊಳ್ಳೆ ಸಾಯಿಸೋಣ. ಇದು ಸೊಳ್ಳೆ ಸಾಯಿಸೋದಕ್ಕೆ ಡ್ಯಾನ್ಸ್ ಎಲ್ಲರೂ ಕರಿಬೇಕು. Yes. ಹೌದು. ನಿಮಗ್ ತಟ್ಬಿಡ್ತೀನಿ ನಾನು. Come on. Application forms ಅಲ್ಲಿ details. ಡೀಟೇಲ್ಸ್. ಏನಿದೆ ಡೀಟೇಲ್ಸ್? ನಗುವಂತದ್ದೇನಾಯ್ತು? ಸಾರಿ, ಇಲ್ಲ. ನಾವು ಕೇಳಿದ ಪ್ರಶ್ನೆಗೆಲ್ಲ ತಪ್ಪು ಉತ್ತರ ಬರ್ಕೊಟ್ಟವ್ರೆ. ಸಾರಿ ಐಮ್ ಸಾರಿ. ಇದು ಯಾವ್ದು ಕೆಲ್ಸಕ್ಕೆ ಬರಲ್ಲ. ಐಮ್ ಸಾರಿ. ಏನ ಕೊಡಿಲಿ ನೋಡು. ಎಲ್ರ ತಪ್ಪಿದೆ. ಹೆಸರು, ಆಕ್ಯುಪೇಷನ್, ಅಡ್ರೆಸ್, ಏಜ್ ಎಲ್ಲ ಕರೆಕ್ಟ್ ಆಗಿ ಬರ್ದಿಯಾರಲ್ಲ? ಅದ್ ನಮ್ಗೂ ಗೊತ್ತಪ್ಪ. ನಾವು ಕೇಳಿದ್ದು ಇವ್ರ ಡೀಟೇಲ್ಸ್ ಅಲ್ಲ. ಇವ್ರ ಕಚ್ತಲ್ಲ ಸೊಳ್ಳೆ, ಅದ್ರ ಡೀಟೇಲ್ಸ್. ಇವ್ರ ಹೆಸರು ಬರ್ಕೊಟ್ಟ.